ಕರ್ನಾಟಕದ ಕರಾವಳಿ ಭಾಗ ಮತ್ತೊಮ್ಮೆ ದೇಶದ ಗಮನ ಸೆಳೆದಿದೆ. ಕನ್ನಡ ಚಿತ್ರರಂಗಕ್ಕೆ ಹೆಮ್ಮೆಯ ಕ್ಷಣವೊಂದನ್ನು ತಂದುಕೊಟ್ಟಿರುವ ಬಾಲನಟ ಆತೀಶ್ ಎಸ್ ಶೆಟ್ಟಿ ಇದೀಗ ರಾಷ್ಟ್ರ ಮಟ್ಟದಲ್ಲಿ ತನ್ನ ಪ್ರತಿಭೆಯನ್ನ ಸಾಬೀತುಪಡಿಸಿದ್ದಾರೆ. 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಬಾಲನಟನಾಗಿ ಅತ್ಯುತ್ತಮ ಅಭಿನಯಕ್ಕಾಗಿ ಆತೀಶ್ ಎಸ್ ಶೆಟ್ಟಿಗೆ ಅತ್ಯುತ್ತಮ ಬಾಲನಟ ಪ್ರಶಸ್ತಿ ಲಭಿಸಿದೆ. ಭಾರತದ ಅತ್ಯುನ್ನತ ಸಿನಿ ಗೌರವದಲ್ಲಿ ಒಂದಾದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದಿರುವುದು ಯಾವುದೇ ಕಲಾವಿದನಿಗೆ ಜೀವನದ ಅತ್ಯಂತ ದೊಡ್ಡ ಸಾಧನೆಗಳಲ್ಲಿ ಒಂದಾಗತ್ತೆ. ಇಂತಹ ಗೌರವವನ್ನ ಕೇವಲ ಬಾಲ್ಯದಲ್ಲಿಯೇ ಪಡೆದುಕೊಂಡಿರೋದು ಆತೀಶ್ ಅವರ ಪ್ರತಿಭೆಗೆ ಸಿಕ್ಕಿರುವ ಅತ್ಯುನ್ನತ ಮನ್ನಣೆಯಾಗಿದೆ. ಈ ಪ್ರಶಸ್ತಿಯನ್ನ ಭಾರತ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಧೀನದಲ್ಲಿರುವ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ವ್ಯವಸ್ಥೆಯ ಮೂಲಕ ನೀಡಲಾಗುತ್ತೆ. ದೇಶದ ವಿವಿಧ ಭಾಷೆಗಳ ಅತ್ಯುತ್ತಮ ಚಿತ್ರಗಳು, ಕಲಾವಿದರು ಹಾಗೂ ತಂತ್ರಜ್ಞರನ್ನ ಆಯ್ಕೆ ಮಾಡುವ ಈ ಪ್ರಶಸ್ತಿಗೆ ರಾಷ್ಟ್ರ ಮಟ್ಟದಲ್ಲಿ ವಿಶೇಷ ಗೌರವವಿದೆ. ಈ ಗೆಲುವು ಕೇವಲ ಒಬ್ಬ ಬಾಲನಟನ ವೈಯಕ್ತಿಕ ಸಾಧನೆಯಲ್ಲ, ಇದು ಕನ್ನಡ ಚಿತ್ರರಂಗದ ಬೆಳವಣಿಗೆ, ಕರಾವಳಿಯ ಪ್ರತಿಭೆಗಳ ಸಾಮರ್ಥ್ಯ ಹಾಗೂ ಉತ್ತಮ ಕಥೆಗಳಿಗೆ ಸಿಕ್ಕಿರುವ ರಾಷ್ಟ್ರೀಯ ಮಾನ್ಯತೆಯ ಸಂಕೇತವಾಗಿದೆ. ಮಿಥ್ಯಾ ಸಿನಿಮಾದ ಅದ್ಭುತ ಯಶಸ್ಸು. ರಕ್ಷಿತ್ ಶೆಟ್ಟಿ ನಿರ್ಮಾಣ ಮತ್ತು ಸುಮಂತ್ ಭಟ್ ನಿರ್ದೇಶನದ ಮಿಥ್ಯಾ ಸಿನಿಮಾ ಈಗ ರಾಷ್ಟ್ರ ಪ್ರಶಸ್ತಿಗಳ ವೇದಿಕೆಯಲ್ಲಿ ಭರ್ಜರಿ ಸಾಧನೆ ಮಾಡಿದೆ. ಸಾಮಾನ್ಯ ವಾಣಿಜ್ಯ ಚಿತ್ರಗಳಿಗಿಂತ ಭಿನ್ನವಾಗಿ ಮಿಥ್ಯಾ ಒಂದು ಸೂಕ್ಷ್ಮ ಭಾವನೆಗಳನ್ನ ಹೇಳುವ ಮಗುವಿನ ಮನಸ್ಸು, ನಷ್ಟದ ಅನುಭವ, ಕುಟುಂಬದ ಸಂಬಂಧಗಳು ಹಾಗೂ ಜೀವನದ ವಾಸ್ತವಗಳನ್ನ ಅತ್ಯಂತ ಸಹಜವಾಗಿ ಚಿತ್ರಿಸಿರುವ ಸಿನಿಮಾ ಅಂತ ವಿಮರ್ಶಕರ ಮೆಚ್ಚುಗೆ ಪಡೆದಿದೆ. ಈ ಚಿತ್ರದಲ್ಲಿ 11 ವರ್ಷದ ಬಾಲಕನ ಪಾತ್ರದಲ್ಲಿ ಆತೀಶ್ ಎಸ್ ಶೆಟ್ಟಿ ನೀಡಿದ ಸಹಜ, ಜೀವಂತ ಹಾಗೂ ಭಾವನಾತ್ಮಕ ಅಭಿನಯವೇ ಚಿತ್ರದ ದೊಡ್ಡ ಶಕ್ತಿಯಾಗಿದೆ. ಯಾವುದೇ ಕೃತಕ ಅಭಿನಯವಿಲ್ಲದೆ ಪಾತ್ರದ ನೋವು, ಸಂತೋಷ, ಗೊಂದಲ ಮತ್ತು ಭಾವನೆಗಳನ್ನ ಅವರು ಪರದೆಯ ಮೇಲೆ ಅತ್ಯಂತ ನೈಜವಾಗಿ ಮೂಡಿಸಿದ್ದಾರೆ. ಈ ಸಿನಿಮಾಗೆ ಒಟ್ಟು 3 ರಾಷ್ಟ್ರೀಯ ಪ್ರಶಸ್ತಿಗಳು ಲಭಿಸಿವೆ. ಅತ್ಯುತ್ತಮ ಪ್ರಾದೇಶಿಕ ಚಿತ್ರ, ಆತೀಶ್ ಎಸ್ ಶೆಟ್ಟಿಗೆ ಅತ್ಯುತ್ತಮ ಬಾಲನಟ ಪ್ರಶಸ್ತಿ, ಹಾಗೆ ಈ ಸಿನಿಮಾಗೆ ಅತ್ಯುತ್ತಮ ಪೋಷಕ ನಟಿಯ ಪ್ರಶಸ್ತಿಯು ಲಭಿಸಿದೆ. ಹಾಗಾದ್ರೆ ಯಾರು ಈ ಆತೀಶ್ ಎಸ್ ಶೆಟ್ಟಿ? ನೋಡ್ತಾ ಹೋಗೋಣ. ಮಂಗಳೂರಿನ ಬಿಕರ್ನಕಟ್ಟೆಯ ನಿವಾಸಿಯಾಗಿರುವ ಆತೀಶ್ ಎಸ್ ಶೆಟ್ಟಿ ಎಂಆರ್ಪಿಎಲ್ ಉದ್ಯೋಗಿ ಸತೀಶ್ ಶೆಟ್ಟಿ ಹಾಗೂ ಉಪನ್ಯಾಸಕಿ ಭಾರತಿ ಶೆಟ್ಟಿ ಅವರ ಪುತ್ರ. ಸದ್ಯ ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಕಲಾ ಪಯಣ ಈಗ ಆರಂಭವಾದದ್ದಲ್ಲ. ಯುಕೆಜಿಯಲ್ಲಿಯೇ ಮೊದಲ ಬಾರಿಗೆ ಕ್ಯಾಮೆರಾ ಎದುರು ನಿಂತ ಆತೀಶ್ ಬಾಲ್ಯದಿಂದಲೇ ಅಭಿನಯ, ನೃತ್ಯ ಹಾಗೂ ವೇದಿಕೆಯ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾಗಿದ್ರು. ಚಿಕ್ಕ ವಯಸ್ಸಿನಲ್ಲಿಯೇ ಕ್ಯಾಮೆರಾ ಮುಂದೆ ಆತ್ಮವಿಶ್ವಾಸದಿಂದ ಅಭಿನಯಿಸುವ ಸಾಮರ್ಥ್ಯ ಅವರನ್ನ ಇತರ ಬಾಲನಟರಿಂದ ವಿಭಿನ್ನರನ್ನಾಗಿಸಿತು. ರಿಯಾಲಿಟಿ ಶೋದಿಂದ ರಾಷ್ಟ್ರ ಪ್ರಶಸ್ತಿಯವರೆಗೆ ಬಹುತೇಕ ಕಲಾವಿದರಂತೆ ಆತೀಶ್ ಅವರ ಪಯಣವು ರಿಯಾಲಿಟಿ ಶೋ ಮೂಲಕವೇ ಆರಂಭವಾಯಿತು. ಜನಪ್ರಿಯ ಮಜಾ ಭಾರತ ಕಾರ್ಯಕ್ರಮದಲ್ಲಿ ತಮ್ಮ ಅಭಿನಯ ಹಾಗೂ ಹಾಸ್ಯ ಪ್ರತಿಭೆಯಿಂದ ಮನೆಮಾತಾದ ಅವರು ಅಲ್ಲಿಂದ ಕನ್ನಡ ಚಿತ್ರರಂಗದ ನಿರ್ದೇಶಕರು ಹಾಗೂ ನಿರ್ಮಾಪಕರ ಗಮನ ಸೆಳೆದರು. ಅದರ ನಂತರ ಒಂದರ ಹಿಂದೆ ಒಂದರಂತೆ ಸಿನಿಮಾಗಳಲ್ಲಿ ಅವಕಾಶಗಳು ದೊರೆಯತೊಡಗಿದ್ವು. ಅವರ ಸಿನಿ ಪಯಣದ ಪ್ರಮುಖ ಚಿತ್ರಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ವಿಕ್ರಾಂತ್ ರೋಣ, ಕಾಂತಾರ, ಮಿಥ್ಯಾ ಹಾಗೂ ಕೇಕ್. ಇವುಗಳ ಜೊತೆಗೆ ಸುಮಾರು 20ಕ್ಕೂ ಹೆಚ್ಚು ಸಿನಿಮಾಗಳು ಹಾಗೂ ವಿವಿಧ ದೃಶ್ಯ ಮಾಧ್ಯಮ ಯೋಜನೆಗಳಲ್ಲಿ ಅಭಿನಯಿಸಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲೇ ವಿವಿಧ ರೀತಿಯ ಪಾತ್ರಗಳನ್ನ ನಿರ್ವಹಿಸಿರುವುದು ಅವರ ಅಭಿನಯದ ವೈವಿಧ್ಯತೆಯನ್ನ ತೋರಿಸುತ್ತೆ. ಸಹೋದರನು ಸಿನಿಮಾದಲ್ಲಿ ಮಿಂಚಿದ ಪ್ರತಿಭೆ. ಆತೀಶ್ ಅವರ ಕುಟುಂಬದಲ್ಲೇ ಕಲೆಯ ವಾತಾವರಣ ಇದೆ. ಅವರ ಸಹೋದರ ಆವೇಶ್ ಶೆಟ್ಟಿ ಕೂಡ ಮಿಥ್ಯಾ ಸಿನಿಮಾದಲ್ಲಿ ಬಾಲಕಿಯ ಪಾತ್ರದಲ್ಲಿ ಅಭಿನಯಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ. ಒಂದೇ ಕುಟುಂಬದ 2 ಪ್ರತಿಭಾವಂತ ಮಕ್ಕಳು ಒಂದೇ ಸಿನಿಮಾದಲ್ಲಿ ನಟಿಸಿರೋದು ಅಪರೂಪದ ಸಂಗತಿಯಾಗಿದೆ. ಒಂದೇ ವರ್ಷದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ. ಸಾಮಾನ್ಯವಾಗಿ ಒಬ್ಬ ನಟ ರಾಷ್ಟ್ರ ಪ್ರಶಸ್ತಿ ಪಡೆಯುವುದಕ್ಕೆ ಹಲವು ವರ್ಷಗಳ ಕಾಲ ಶ್ರಮಿಸಬೇಕಾಗತ್ತೆ. ಆದರೆ ಆತೀಶ್ ಎಸ್ ಶೆಟ್ಟಿ ತಮ್ಮ ಪ್ರತಿಭೆಯಿಂದ ಒಂದೇ ವರ್ಷದಲ್ಲಿ 2 ಮಹತ್ವದ ಗೌರವಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಕೇಕ್ ಸಿನಿಮಾದಲ್ಲಿನ ಅಭಿನಯಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದ ಅವರು ಇದೀಗ ಮಿಥ್ಯಾ ಚಿತ್ರದ ಅಭಿನಯಕ್ಕೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಒಂದೇ ವರ್ಷದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಗಳಿಸಿರೋದು ಅವರ ಅಭಿನಯ ಸಾಮರ್ಥ್ಯಕ್ಕೆ ದೊರೆತ ಅತ್ಯುನ್ನತ ಮಾನ್ಯತೆಯಾಗಿದೆ. ಕರಾವಳಿಯ ಪ್ರತಿಭೆಗಳ ಹೊಸ ಅಧ್ಯಾಯ. ಕನ್ನಡ ಚಿತ್ರರಂಗಕ್ಕೆ ಕರಾವಳಿ ಭಾಗದ ಕೊಡುಗೆ ಅಪಾರವಾಗಿದೆ.
ಈ ಭಾಗದಿಂದ ಅನೇಕ ನಟರು, ನಿರ್ದೇಶಕರು, ತಂತ್ರಜ್ಞರು ಹಾಗೂ ಕಲಾವಿದರು ಚಿತ್ರರಂಗಕ್ಕೆ ಬಂದಿದ್ದಾರೆ. ಈಗ ಆ ಸಾಲಿಗೆ ಬಾಲನಟ ಆತೀಶ್ ಎಸ್ ಶೆಟ್ಟಿ ಹೊಸ ಹೆಸರಾಗಿ ಸೇರ್ಪಡೆಯಾಗಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಕನ್ನಡದ ವಿಷಯಾಧಾರಿತ ಸಿನಿಮಾಗಳು ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಿನ ಗುರುತನ್ನ ಪಡೆಯುತ್ತಿರುವ ಸಂದರ್ಭದಲ್ಲಿ ಆತೀಶ್ ಅವರಂತಹ ಯುವ ಪ್ರತಿಭೆಗಳು ಕನ್ನಡ ಚಿತ್ರರಂಗದ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿದೆ ಎಂಬ ವಿಶ್ವಾಸ ಮೂಡಿಸ್ತಾ ಇದೆ. ಆತೀಶ್ ಎಸ್ ಶೆಟ್ಟಿ ಅವರ ಈ ಸಾಧನೆ ಕರಾವಳಿ ಕರ್ನಾಟಕಕ್ಕೆ ಮಾತ್ರವಲ್ಲ, ಇಡೀ ಕನ್ನಡ ಚಿತ್ರರಂಗಕ್ಕೂ ಹೊಸ ಉತ್ಸಾಹ ನೀಡಿದೆ. ಬಾಲ್ಯದಲ್ಲೇ ಇಂತಹ ದೊಡ್ಡ ಗೌರವ ಗಳಿಸಿರುವ ಅವರು ಮುಂದಿನ ದಿನಗಳಲ್ಲಿ ಭಾರತೀಯ ಚಿತ್ರರಂಗದ ಪ್ರಮುಖ ನಟರಲ್ಲಿ ಒಬ್ಬರಾಗುವ ಸಾಮರ್ಥ್ಯವನ್ನ ತೋರಿಸಿದ್ದಾರೆ. ಅವರ ಸಾಧನೆ ಸಾವಿರಾರು ಮಕ್ಕಳಿಗೆ ಕನಸು ಕಾಣುವ ಧೈರ್ಯವನ್ನ ನೀಡುತ್ತೆ. ಪ್ರತಿಭೆ, ಪರಿಶ್ರಮ, ಶಿಸ್ತು ಹಾಗೂ ಅವಕಾಶ ಇದ್ರೆ ಯಾವುದೇ ಗುರಿಯನ್ನ ಸಾಧಿಸಬಹುದು ಅನ್ನೋದನ್ನ ಆತೀಶ್ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಕರಾವಳಿಯ ಈ ಪ್ರತಿಭಾವಂತ ಬಾಲನಟ ರಾಷ್ಟ್ರ ಪ್ರಶಸ್ತಿ ಗೆದ್ದಿರೋದು ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆಯ ಕ್ಷಣವಾಗಿದೆ. ಇದು ಕೇವಲ ಆತೀಶ್ ಎಸ್ ಶೆಟ್ಟಿ ಅವರ ವೈಯಕ್ತಿಕ ಗೆಲುವಲ್ಲ, ಕನ್ನಡ ಚಿತ್ರರಂಗದ ಸೃಜನಶೀಲತೆಗೆ, ಉತ್ತಮ ಕಥೆಗಳಿಗೆ ಮತ್ತು ಹೊಸ ಪ್ರತಿಭೆಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ದೊರೆತ ಗೌರವವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸವಾಲಿನ ಪಾತ್ರಗಳನ್ನು ನಿರ್ವಹಿಸೋದ್ರ ಮೂಲಕ ಆತೀಶ್ ಎಸ್ ಶೆಟ್ಟಿ ಕನ್ನಡದ ಹೆಸರನ್ನ ದೇಶ ವಿದೇಶಗಳಲ್ಲಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಅನ್ನೋದೇ ನಮ್ಮೆಲ್ಲರ ಆಶಯ.